ಶ್ರೀಮಂತರಾಗಲು ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬಿಂಡಿಗಿನವಲ್ಲೇ ನಿಮ್ಗೆಲ್ಲರಿಗೂ ಶುಭ ಸಂಜೆ. ಇವತ್ತು ನಾನು ಸ್ವಲ್ಪ ಒಂದು ನಿಮ್ಮ ನೋಡಿ, ನಾನು ನಿಮಗೆ ಚಾರ್ಟ್ ಬಂದು ತೋರಿಸ್ತಾ ಇಲ್ಲ. ನಮ್ಮ ಚಾರ್ಟ್ ಎಲ್ಲಾನು ಈಗ ನಾವು ಏನಾಗಿದೆ, ನಮ್ಮ ವೆಬ್ಸೈಟ್ಗೆ, ನಮ್ಮ ಶ್ರೀಮಂತ.in ವೆಬ್ಸೈಟ್ಗೆ ನಮ್ಮ ಒಂದು ಅನಾಲಿಸಿಸ್ ವಿಡಿಯೋಗಳೆಲ್ಲ ಅಲ್ಲಿಗೆ ಹೋಗಿದೆ. ಬಟ್ ನಮ್ಮ ಸೇಬಿ ಅವರು ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಡೇಟಾ ತೋರಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇದರಿಂದ ಏನಾಗುತ್ತೆ, ಎಷ್ಟೊಂದು ಜನ ತಮ್ಮ ಲೈವ್ ಪ್ರಾಫಿಟ್ ಗಳನ್ನ ತೋರಿಸ್ಕೊಂಡು ಇಷ್ಟು ದುಡ್ಡು ಮಾಡಿದೆ ಅಂತ ತೋರಿಸ್ಕೊಂಡು ತಮ್ಮ ಒಂದು ಕೋರ್ಸ್ ಸೆಲ್ ಮಾಡೋದಾಗಿರ್ಬೋದು, ಅಥವಾ ತಮ್ಮ ಒಂದು ರೆಕಮೆಂಡೇಶನ್ಸ್ ಟಿಪ್ಸ್ ಕೊಡೋದಾಗಿರ್ಬೋದು, ಅಥವಾ ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ಗೆ ನೀವು ಇದು ಮಾಡ್ಕೊಳ್ಳಿ, ನಾನು ನಿಮಗೆ ಇದು ಕೊಡ್ತೀನಿ ಅಂತ ಹೇಳೋದು, ಈ ತರ ಒಂದು ಆಶೆಗಳ ಓಡಿಸಿ ಫಾಲ್ಸ್ ಪ್ರಾಮಿಸಸ್ ನ ಮಾಡಿ ಇದು ಮಾಡ್ತಾರೆ. ಏನಕ್ಕೋಸ್ಕರ ಲೈವ್ ಡೇಟಾ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಒಂದು ತಿಂಗಳ ಎಜುಕೇಶನ್ ಪರ್ಪಸ್ಗೆ, ಅಂದ್ರೆ ಟೀಚಿಂಗ್ಗೋಸ್ಕರ ಬೇಕಾದ್ರೆ ಒಂದು ತಿಂಗಳ ಹಳೆಯ ಡೇಟಾನ ಯೂಸ್ ಮಾಡ್ಕೊಂಡು ನಿಮಗೆ ಟೀಚ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನಾವೊಂದು ಏನ್ ಮಾಡ್ತೀವಿ, ಒಂದು ಪ್ರಯತ್ನ ಪಡ್ತೀನಿ. ಈ ಪ್ರಯತ್ನ ಯಾಕೆ ಇವತ್ತು ಬರ್ತಾ ಅಂದ್ರೆ, ಮಾರ್ಕೆಟ್ ಅಲ್ಲಿ ನಾವೇನಾದ್ರೂ ಈ ಒಂದು ಕಲಿಕೆ ಒಂದು ತಿಂಗಳ ಹಿಂದಿನ ಡೇಟಾ ನೋಡ್ಕೊಂಡು ನಿಮಗೆ ಒಂದು ಹೋಮ್ ವರ್ಕ್ ಕೊಡ್ತೀನಿ, ಚೆಕ್ ಮಾಡಿ ಅಂತ ಒಂದು ಹೋಮ್ ವರ್ಕ್ ಕೊಡ್ತೀನಿ. ಅದರಿಂದ ನಿಮಗೆ ಏನಾದ್ರು ಯೂಸ್ ಆಗತ್ತಾ ಅಂತ ನೋಡಿ ಕಮೆಂಟ್ ಅಲ್ಲಿ ತಿಳಿಸಿ. ಇದು ನಿಮ್ಗೆ ಯೂಸ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಸೊ ಇದರಿಂದ ಯಾಕೆ ಇವತ್ತು ಬರ್ತಾ ಅಂದ್ರೆ ಒಂದು ಸಿಗ್ನಿಫಿಕೆನ್ಸ್ ಇದೆ ಇವತ್ತು ಮಾರ್ಕೆಟ್ ಅಲ್ಲಿ ಅಲ್ವಾ. ಸೊ ಕೆಲವು ಇಂಪಾರ್ಟೆಂಟ್ ಘಟನೆಗಳು ನಡೀತಾ ಇರ್ಬೋದು, ಇದೆಲ್ಲ ಆಗ್ತಾ ಇರ್ಬೋದು. ನೋಡಿ, ಪ್ರಪಂಚದಲ್ಲಿ ಅಗೇನ್ ಸಾರಿ, ನನ್ನ ಇದನ್ನ ನೀವು ವೆಬ್ಸೈಟ್ ಅಲ್ಲಿ ನೋಂದಣಿಗೊಂಡವ್ರಿಗೆ ಇದು ಯೂಸ್ ಇಲ್ಲ, ಬಟ್ ಆದ್ರೆ ರೆಗ್ಯುಲರ್ ನೀವು ಕೇಳ್ತಾ ಇರ್ತೀರಾ. ಆದ್ರೆ ನಾರ್ಮಲ್ ಆಗಿರೋರಿಗೆ ಗೊತ್ತಿರುತ್ತೆ. ಅಂದ್ರೆ ಸಾರಿ, ನಾರ್ಮಲ್ ನಮ್ಮ ಇದರಲ್ಲಿ ಏನಾಗುತ್ತೆ, ಒಂದು ಕ್ರೂಡ್ ಆಯಿಲ್ ಅಲ್ಲಿ ಒಂದು ವ್ಯತ್ಯಾಸ ಆಗಿದೆ, ಒಂದು ಈಸ್ ಡೌನ್ ಆಗಿದೆ ಅಂತ ಹೇಳ್ಬೋದು. ಎನ್ವಿಡಿಯಾ ರಿಸಲ್ಟ್ ಚೆನ್ನಾಗಿ ಬಂದ್ರೂ ಮಾರ್ಕೆಟ್ ಅಷ್ಟೊಂದು ಚೆನ್ನಾಗಿ ರಿಯಾಕ್ಟ್ ಮಾಡಲಿಲ್ಲ ಅನ್ನೋದಿರ್ಬೋದು. ಮತ್ತೆ ಬಾಂಡ್ ಈಲ್ಡ್ ಗಳ ಬಗ್ಗೆ ಹೇಳಿದೆ, ಜಾಪನೀಸ್ ಯೆನ್ ಬಗ್ಗೆ ಹೇಳಿದೆ, ಇರಾನ್ US ವಾರ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇದೆಲ್ಲಾನು ಪ್ರಪಂಚದಲ್ಲಿ ಆಗ್ತಿರುವಂತಹ ಒಂದು ದೊಡ್ಡ ಒಂದು ಘಟನೆ. ಪ್ಲಸ್ ಅಲ್ಲಿ US ಅಲ್ಲಿ ಬಾಂಡ್ ಈಲ್ಡ್ ಚೆನ್ನಾಗಿ ಆಗ್ತಾ ಇದ್ರೆ ನಮ್ಮ FI ಗಳು ಹೊರಗೆ ಹೋಗುವಂತ ಘಟನೆ ಇರ್ಬೋದು. ಇದೆಲ್ಲ ಒಂದು ಫಂಡಮೆಂಟಲ್ ಘಟನೆಗಳು ಪ್ರಪಂಚದಲ್ಲಿ ನಡೀತಾ ಇರೋಂಥದ್ದು. ಟೆಕ್ನಿಕಲಿ ಚಾರ್ಟ್ ಏನೋ ತೋರಿಸ್ತಾ ಇದೆಯಾ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇವತ್ತು ನಾನು ಒಂದು ತಿಂಗಳ ಹಳೆಯ ಡೇಟಾ ತೋರಿಸ್ಬಿಟ್ಟು ನಿಮ್ಗೆ ಇದರಿಂದ ನೆಕ್ಸ್ಟ್ ಇವತ್ತಿನ ಅಂದ್ರೆ ರೀಸೆಂಟ್ ಇವತ್ತಿನ ಒಂದು ಚಾರ್ಟ್ ನ ನೀವು ಅನಲೈಸ್ ಮಾಡಬಲ್ಲಿರ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಒಬ್ಬ ಇನ್ವೆಸ್ಟರ್ ಆಗಿದ್ರೆ ನಾವು ಎಲ್ಲಿ ಕಾಶಿಯಸ್ ಆಗಬೇಕು, ಆಸ್ ಅ ಟ್ರೇಡರ್ ಇದ್ರೆ ನಮ್ಗೆ ಎಲ್ಲ ಆಪರ್ಚುನಿಟಿ ಸಿಗುತ್ತೆ. ಈ ಪ್ರತಿಯೊಂದನ್ನು ಸ್ವಲ್ಪ ನಾವು ನಿಮಗೆ ಒಂದು ಹೋಮ್ ವರ್ಕ್ ತರ ಕೊಟ್ಟು ನಾವು ಇವತ್ತು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ನೋಡಿ, ಪ್ರಯತ್ನ ಐ ಡೋಂಟ್ ನೋ ಎಷ್ಟು ಉಪಯೋಗ ಆಗುತ್ತೆ ಏನ್ ಗೊತ್ತಿಲ್ಲ, ಬಟ್ ಒಂದು ವಿಡಿಯೋ ಟ್ರೈ ಮಾಡಿ ಆಯ್ತಾ. ನೀವು ಪ್ರಯತ್ನ ಇದು ಯೂಸ್ ಆಗೋದಾದ್ರೆ ನಂಗೆ ಹೇಳಿ ಆಯ್ತಾ. ಇದು ಅವಾಗ ಯಾವಾಗ ಒಂದು ಮಧ್ಯದಲ್ಲಿ ಬಂದು ನಿಮ್ಗೆ ಇದನ್ನ ನಾನು ತೋರಿಸ್ಕೊಳ್ಳೆ ಪ್ರಯತ್ನ ಪಡ್ತೀನಿ. ನೋಡಿ, ನನ್ನ ಒಂದು ಚಾರ್ಟ್ ನಲ್ಲಿ ಇದೊಂದು ನನ್ನ ನಿಫ್ಟಿ 50ಯ ಒಂದು ಚಾರ್ಟ್. ಈ ಡೇಟ್ ನೋಡಿದ್ರೆ ಜುಲೈ 24, ಇದು ಆಗಸ್ಟ್ 27. ಸೊ ಇದು ಒಂದು ತಿಂಗಳ ಹಳೆಯ ಡೇಟಾ. ಓಕೆನಾ? ಸೊ ಇದು ನಾನು ನಿಮ್ಗೆ ಎಜುಕೇಶನಲ್ ಪರ್ಪಸ್ಗೆ ಇದನ್ನ ನಾನು ನಿಮ್ಗೆ ತೋರಿಸಿ ಕೊಡಬಹುದು. ಸೊ ನಾನು ಸ್ಕ್ರೀನ್ ಶೇರ್ ಮಾಡಿದೀನಿ ಅನ್ಕೋತೀನಿ. ಓಕೆ, ಮಾಡಿದ್ದೀನಿ. ಇದನ್ನ ಅನಲೈಸ್ ಕೂಡ ನಾವು ಈಗ ಮಾಡಕ್ಕೆ ಹೋಗೋಣ. ನೋಡಿ, ನಾನು ರಿಪ್ಲೈ ಮೆಥಡ್ ಹಾಕೊಂಡು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ ಅಷ್ಟೇನೆ. ಬಟ್ ನಾನು ರಿಪ್ಲೈ ಮೆಥಡ್ ಆನ್ ಮಾಡಲ್ಲ, ಯಾಕಂದ್ರೆ ಲೈವ್ ಡೇಟಾ ಹೋಗುತ್ತದು. ಸದ್ಯಕ್ಕೆ ನೋಡಿ, ಮಾರ್ಕೆಟ್ ಏನಾಗಿತ್ತು, ಈ ಒಂದು ದೊಡ್ಡ ಒಂದು ಫಾಲ್ ಆಗಿತ್ತು. ಕರೆಕ್ಟಾ? ಈ ಒಂದು ಫಾಲ್ ಆಗಿ ಈ ಜಾಗದಲ್ಲಿ ಬಂದು ನಿಂತ್ಕೊಂಡಿತ್ತು. ಯಾವ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡಿತ್ತು, 22,000 ಚಿಲ್ಲರೆ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡಿತ್ತು. ಪಾಯಿಂಟ್ ಅಲ್ಲಿ ಬಂದ್ಮೇಲೆ ಆಯ್ತು, ಅದನ್ನ ಒಂದು ದೊಡ್ಡ ಒಂದು ರಿವರ್ಸಲ್ ತಗೊಂಡು ನಮ್ಗೆ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಈ ಜಾಗ ಬಂದು ನಿಂತ್ಕೊಂತು. ಈ ಜಾಗ ಬಂದಾಗ ಇದು ಎಲ್ಲಿ ತನಕ ಬಂತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಇದು ಎಕ್ಸಾಕ್ಟ್ ನೋಡಿ, ಅಕ್ಕಪಕ್ಕನೂ ಅಲ್ಲ, ಎಕ್ಸಾಕ್ಟ್ ಇಲ್ಲಿಂದ ಒಂದು ಫಿಬೊನಾಚಿ ಹಾಕಿದ್ರೆ, ಈ ಪಾಯಿಂಟ್ ಹಾಕಿದ್ರೆ ಎಕ್ಸಾಕ್ಟ್ 0.618 ಬಂತು. ಕರೆಕ್ಟ್ ಆಗಿ ನೋಡ್ತಾ ಇದೆಯಲ್ಲಿ ಎಕ್ಸಾಕ್ಟ್ 0.618. ಇದು A=C ಎಲ್ಲ ಆಗಿರುತ್ತೆ. ಸೊ ಈ ಒಂದು ವೇವಿನ ನೋಡಿ, ಜಾಗಕ್ಕೆ ದೊಡ್ಡ ಒಂದು ಫಾಲ್ ಆಯ್ತು. ನನಗೆ ಪಾಸಿಬಿಲಿಟಿ ಏನು, ಈ ಫಾಲ್ ಆದ ಮೇಲೆ ನನ್ನ ಪಾಸಿಬಿಲಿಟಿ ಒಂದು ಕರೆಕ್ಷನ್, ಅಥವಾ ಒಂದು ಕ್ವಿಕ್ ರಿವರ್ಸಲ್, ಅಥವಾ ಒಂದು ಡೌನ್ವರ್ಡ್ ಫಾಲ್ ನ ಕಂಟಿನ್ಯೂಯೇಷನ್. 3 ಪಾಸಿಬಿಲಿಟಿ ಇಲ್ಲಿದೆ. ಸೊ ಮಾರ್ಕೆಟ್ ಎಲ್ಲಿ ಮಾಡ್ತು, ಇಲ್ಲಿಂದ ಒಂದು ದೊಡ್ಡ ಒಂದು ಅಪ್ಸೈಡ್ ಮೂವ್ ತಗೊಂಡು ಅಲ್ಲಿಂದ 0.618 ಎಕ್ಸಾಕ್ಟ್ 0.618 ತನಕ ಹೋಗಿ ಅಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಶುರು ಮಾಡ್ತು. ಸೊ ಸದ್ಯಕ್ಕೆ ನಾನು ಫಸ್ಟ್ ಏನ್ ಮಾಡ್ತೀನಿ, ವೇವ್ ಅನಾಲಿಸಿಸ್ ಪ್ರಕಾರ ಇದನ್ನ ನಾನು ವೇವ್ ಎ ಅಂತ ಕರ್ಕೊಂಡೆ, ಇದನ್ನ ವೇವ್ ಬಿ ಅಂತ ಕರ್ಕೊಂಡೆ. ಈಗ ಆಗುತ್ತಿರುವುದು ವೇವ್ ಸಿ ಅಂತ ಕರ್ಕೊಂಡೆ. ವೇವ್ ಸಿ ಯಲ್ಲೂ ನೋಡಿ, ಇಷ್ಟನ್ನ ಮಾತ್ರ ಝೂಮ್ ಮಾಡಿ ತೋರಿಸ್ತೀನಿ. ಈ ವೇವ್ ಸಿ ಯಲ್ಲೂ ಸಿ ವೇವ್ ಯಾವತ್ತೂ 1 2 3 4 5 1 2 3 4 5 ಅಲ್ವಾ. ವೇವ್ ಸಿ ಯಾವತ್ತು 1 2 3 4 5. ಆ ವೇವ್ ಸಿ ಕೂಡ ನಿಮ್ಗೆ ಒಂದು ಫಸ್ಟ್ ವೇವ್ ಮಾಡ್ತು, ಸೆಕೆಂಡ್ ವೇವ್ ಇದು ಆಯ್ತಾ. ಇದು ನನ್ನ ಒಂದು ಜುಲೈ 24ಕ್ಕೆ ಬಂದ್ಕೊಂಡಿದೆ. ಇದು ವೇವ್ 2 ಆಯ್ತು. ಈಗ ನೀವು ಚೆಕ್ ಮಾಡ್ಬೇಕಾಗಿರುತ್ತೆ ಚಾರ್ಟ್ ಅಲ್ಲಿ, ನನಗೆ ಇದು ವಾಪಸ್ ಹೋಯ್ತಾ ಅಥವಾ ನನ್ನ ವೇವ್ 3 ಕ್ವಿಕ್ ಆಗಿ ಫಾಸ್ಟ್ ಆಗಿ ಮೇಲ್ ಹೋಯ್ತಾ ಅಂತ ಚೆಕ್ ಮಾಡಿ ಆಯ್ತಾ. ನಿಮ್ಗೆ ಗೊತ್ತಾಗುತ್ತೆ, ಒಂದು ಇದು ಗೊತ್ತಾಗುತ್ತೆ. ಹೋಗಿ ನನ್ನ 0.618 ಲೈನ್, ಯಾವ 0.618, ಇದರ 0.618 ಲೈನ್
ಈ ಒಂದು 0.618 ತನಕ ಹೋಯ್ತಾ ಮಾರ್ಕೆಟ್ ನನ್ನ ಟಾರ್ಗೆಟ್ ನೋಡಿ ಅಂತ, ಅದು ಹೋಯ್ತಾ ಅಂತ ಚೆಕ್ ಮಾಡಿದ್ದು, ಹೋಗಿ ಇಲ್ಲಿಂದ ರಿವರ್ಸಲ್ ತಗೊಂತಾ ಅಂತ ನೋಡಿ. ಓಕೆ, ಇಲ್ಲಿ ಈ ಪಾಯಿಂಟ್ ಇಂದ ಎಕ್ಸಾಕ್ಟ್ ಈ ಪಾಯಿಂಟ್ ರಿವರ್ಸಲ್ ತಗೊಂತ ಅಂತ ನೋಡಿ. ಬಂದು ಈಗ ಯಾವ್ದೋ ಒಂದು ಹಂತ, ಏನು ಯಾವ ಹಂತ ಅದು, ಈ ಅಕಸ್ಮಾತ್ ಹಿಂಗ್ ಹೋದರೆ ಆಯ್ತಾ, ಇದರ 0.61876 ಚೆಕ್ ಮಾಡಿ ಈ ಒಂದು ವೇವಿನ. ಓಕೆ, ವೆರಿ ಸಿಂಪಲ್ ನೋಡಿ, ಇದು ಹೇಳ್ತಾ ಇರೋದು. ಈ ಒಂದು ಜಾಗದಿಂದ ಬೌನ್ಸ್ ಬ್ಯಾಕ್ ತಗೊಂತು, ಇದರ ಎಕ್ಸಾಕ್ಟ್ 0.618 ತನಕ ಬಂತು, ಅಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ತಗೊಂತು. ಇದು ನನ್ನ ಒಂದು ಎ ಬಿ ಅಂತ ಕರ್ಕೊಂಡೆ. ಸಿ ವೇವ್ ಯಾವತ್ತು ಟ್ರೆಂಡಿಂಗ್ ವೇವ್ ಇರಬೇಕು, ಅದರ ಒನ್ ಆಯ್ತು. ಈಗ ಅದರ ಒಂದು 2 ಆಗಿದೆ. ಇದು ಕೂಡ ಈ ವೇವಿನ 0.618ಗೆ ಬಂದು ನಿಂತ್ಕೊಂತು. ಎಕ್ಸಾಕ್ಟ್ ಅಲ್ಲಿಂದಾನೇ ಬೌನ್ಸ್ ಬ್ಯಾಕ್ ಆಯ್ತಾ ಅಥವಾ ಕೆಳಗೆ ಹೋಗ್ಲಿಕ್ಕೆ ಶುರು ಮಾಡ್ತಾ ನೋಡಿ. ಅಕಸ್ಮಾತ್ ಅಲ್ಲಿಂದಾನೇ ಬೌನ್ಸ್ ಬ್ಯಾಕ್ ಆದರೆ ಈ ಜಾಗದ ಇಂಪಾರ್ಟೆನ್ಸ್ ಮಾರ್ಕ್ ಮಾಡಿಟ್ಟಿರ್ತೀನಿ, ಸುಮ್ಮನೆ ಒಂದು ರೌಂಡ್ ಮಾಡಿಟ್ಟಿರ್ತೀನಿ, ಆಮೇಲೆ ಹೇಳ್ತೀನಿ ಅಂತ. ಸೊ ಇಲ್ಲಿಂದ ಏನಾಯ್ತು ಅಂತ ನೋಡಿ, ಹೋಗಿ ಎಲ್ಲಿ ತನಕ ಹೋಯ್ತು ಅಂತ ನೋಡಿ. ಅಕಸ್ಮಾತ್ ನನ್ನ ಟಾರ್ಗೆಟ್ ಅಂದ್ರೆ ಈ ಒಂದು ವೇವಿನ 0.618 ತನಕ ಹೋಗಿದ್ಯಾ, ಹೋಗಿದ್ದರೆ ಯಾವ ರೀತಿ ಹೋಗಿದೆ, ನನ್ನ ಸಿ ವೇವಿನ 1, ಸಿ ವೇವಿನ 2 ಅಂತ ಹೇಳಿದೆ, ಸಿ ವೇವಿನ 3 ಹೆಂಗಿರುತ್ತೆ, ಟ್ರೆಂಡಿಂಗ್ ಇರ್ಬೇಕದು, ಫಾಸ್ಟ್ ಆಗೇ ಹೋಯ್ತಾ ಅಂತ ಚೆಕ್ ಮಾಡಿ. ಹೋದರೆ ಈ ಜಾಗದಲ್ಲಿ ನಿಂತ್ಕೊಂಡಿರುತ್ತೆ, ಇಲ್ಲಿಂದ ರಿವರ್ಸಲ್ ತಗೊಂಡರೆ ವಾಪಸ್ ರಿವರ್ಸಲ್ ಈ ಒಂದು ಜಾಗ ಏನೊಂದು ಟ್ರೆಂಡ್ ಲೈನ್ ಇದೆ, ಇಲ್ಲಿಂದ ಮಾರ್ಕೆಟ್ ಪ್ರತಿ ಸರಿ ಬಂದಾಗ್ಲೂ ಬೌನ್ಸ್ ಆಗ್ತಿದೆ, ಇಲ್ಲಿಂದನೂ ಬೌನ್ಸ್ ಆಯ್ತಾ ಅಂತ ಚೆಕ್ ಮಾಡಿ. ಅಕಸ್ಮಾತ್ ನಿಜವಾಗ್ಲೂ ಬೌನ್ಸ್ ಆಗಿದ್ರೆ ಎಲ್ಲಿ ತನಕ ಹೋಯ್ತು ಅಂತ ಚೆಕ್ ಮಾಡಿ. ಇದು ಹೋಯ್ತಾ ಚೆಕ್ ಮಾಡ್ಕೊಳ್ಳಿ, ಇದರಿಂದ ವಾಪಸ್ ಬಂತ ಅಂತ ನೋಡಿ. ಆಯ್ತಾ, ಸೊ ಈಗ ನಾನು ಆ ರೀತಿ ವಾಪಸ್ ಒಂದು ಬಂದಿದ್ದರೆ ಈ ಜಾಗದಿಂದ, ಈ ಜಾಗ ವೆರಿ 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 ಇಂಪಾರ್ಟೆಂಟ್. ಯಾಕೆ, ಪ್ರತಿ ಸರಿನೂ ಈ ಜಾಗದಿಂದ ಒಂದು ಬೌನ್ಸ್ ಬ್ಯಾಕ್ ನೋಡಿ. ಇಲ್ಲಿಂದ ಏನಾಗಿದೆ ಅಂತ ಚೆಕ್ ಮಾಡ್ಬೇಕು ಫಸ್ಟ್ ನೀವು. ಚೆಕ್ 1 ಇದು, ಕ್ವಶನ್ 1 ಇದು, Q1. ಇಲ್ಲಿಂದ ವಾಪಸ್ ನಿಮ್ಗೆ Q2 ವಾಪಸ್ ಇಲ್ಲಿಂದ ಬಂತ ಅಥವಾ ಮೇಲೆ ಹೊಡೆತಾ ಚೆಕ್ ಮಾಡ್ಕೊಳ್ಳಿ. ವಾಪಸ್ ಬಂದಿದ್ರೆ ಎಲ್ಲಿ ತನಕ ಬಂದಿದೆ ಚೆಕ್ ಮಾಡಿ. ಇದೊಂದು ರಿವರ್ಸಲ್ ಪಾಯಿಂಟ್, ಇಲ್ಲಿಂದ ಫಾಸ್ಟ್ ಆಗಿ ಮತ್ತೆ ರಿವರ್ಸಲ್ ಹೊಡಿತಾ ಅಥವಾ ಇದನ್ನ ಬ್ರೀಚ್ ಮಾಡಿದ್ಯಾ ಅಂತ ನೋಡಿ. ಅಕಸ್ಮಾತ್ ಇದನ್ನ ಬ್ರೀಚ್ ಮಾಡಿದ್ದರೆ, ಇದನ್ನ ಬೀಟ್ ಮಾಡಿದ್ದರೆ, ಏನು ಈ ಜಾಗದಿಂದ ಯಾವಾಗ್ಲೂ ಬೌನ್ಸ್ ಬ್ಯಾಕ್ ಆಗ್ಬೇಕಿತ್ತು ಮಾರ್ಕೆಟ್, ಬಟ್ ಈಗ ನಿಜವಾಗ್ಲೂ ಇಲ್ಲಿ ಬೌನ್ಸ್ ಬ್ಯಾಕ್ ಆಯ್ತಾ ಈ ಜಾಗದಿಂದ ನೋಡಿ. ಆಗಿದ್ದರೆ ವಾಪಸ್ ಇಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಫಾಸ್ಟ್ ಆಗಿ ಹೋಯ್ತಾ, ಈ ಫಾಸ್ಟ್ ಆಗಿ ಹೋಗಿದ್ದರೆ ಇದನ್ನು ಬೀಟ್ ಮಾಡ್ಬೇಕಿತ್ತು, ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕಿತ್ತು ನಮ್ಮ ಟಾರ್ಗೆಟ್ ಅಲ್ಲ, ನೆಕ್ಸ್ಟ್ 0.786 ನಮ್ಮ ಟಾರ್ಗೆಟ್ ಆಗಿರುತ್ತೆ ನಮ್ಮ ಒಂದು ವೇವ್ ಅನಾಲಿಸಿಸ್ ಪ್ರಕಾರ. ಬಟ್ ಇಲ್ಲಿಗೆ ಹೋಯ್ತಾ ಅಥವಾ ಮಾರ್ಕೆಟ್ ಇಲ್ಲಿಂದ ಮತ್ತೆ ರಿವರ್ಸಲ್ ತಗೊಂಡು ಮತ್ತೆ ಈ ಜಾಗ ಬಂದಿದ್ದರೆ ಈ ಜಾಗನ ಬೀಟ್ ಮಾಡ್ತಾ ಅಥವಾ ಇದಕ್ಕೆ ವಾಪಸ್ ಹೋಯ್ತಾ ಅಂತ ನೋಡ್ಕೊಳ್ಳಿ. ಆಯ್ತಾ, ಇದು ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಇದನ್ನ ಬೀಟ್ ಮಾಡಿದ್ದರೆ, ಈ ಒಂದು ನೋಡಿ ಲೋರ್ ಹಾಕೊಳ್ಳಿ ಹಿಂಗೆ, ಆಯ್ತಾ, ಈ ಒಂದು ಜಾಗ ಬೀಟ್ ಮಾಡಿದ್ದರೆ ನಮ್ಮ ಪಾಸಿಬಿಲಿಟಿ ಏನು, ಅಕಸ್ಮಾತ್ ಇಲ್ಲೇ ಬಂದು ನಿಂತ್ಕೊಂಡಿದ್ರೆ ಮಾರ್ಕೆಟ್, ನಮ್ಮ ಪಾಸಿಬಿಲಿಟಿ ಏನು, ಈ ಜಾಗ ಬಂದು ನಿಂತುಕೊಂಡು ನನಗೆ ರಿವರ್ಸಲ್ ಹೊಡಿಬೇಕು ಅಂದ್ರೆ ಪ್ರತಿ ಸರಿನೂ ಟ್ರೆಂಡ್ ಆಗಿದೆ. ಇಲ್ಲೂ ಟ್ರೆಂಡ್ ಆಯ್ತಾ ಇಲ್ವಾ ನೋಡಿ, ಇಲ್ಲೂ ಟ್ರೆಂಡ್ ಆಗಿದೆ, ಇಲ್ಲೂ ಟ್ರೆಂಡ್ ಆಗಿದೆ, ಇಲ್ಲಿ ಟ್ರೆಂಡ್ ಆಗಿದೆಯಾ ನೋಡಿ, ಇಲ್ಲೂ ಟ್ರೆಂಡ್ ಆಗಿದ್ರೆ ಅಕಸ್ಮಾತ್ ಇಲ್ಲಿಂದ ವಾಪಸ್ ಬೌನ್ಸ್ ಬ್ಯಾಕ್ ಆಗ್ಬೇಕು ಅಂದ್ರೆ ಟ್ರೆಂಡೇ ಆಗತ್ತಾ ಅಂತ ನೋಡಿ. 1 2 3 ಟೈಮ್ಸ್ ಆಗಿದ್ದರೆ 4th ಟೈಮು ಆಗತ್ತಾ ಅಂತ ನೋಡಿ. ಇಲ್ಲ ಮಾರ್ಕೆಟ್ ಇಲ್ಲಿ ಟ್ರೆಂಡ್ ಆಗ್ಲಿಲ್ಲ, ಸ್ಲೋ ಆಗಿ ಹೋಯ್ತು ಅಂದ್ರೆ, ಇದೆಲ್ಲೂ ಸ್ಲೋ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ, ಇಲ್ಲಿ ಹೋಯ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಕಸ್ಮಾತ್ ಸ್ಲೋ ಆಗಿ ಹೋಗಿದ್ದರೆ, ಹೋಗಿ ವಾಪಸ್ ಇದನ್ನ ಬೀಟ್ ಮಾಡಿದ್ದರೆ ನನ್ನ ಪಾಸಿಬಿಲಿಟಿ ನೋಡಿ, ಇಲ್ಲಿಂದ ಪಾಸಿಬಿಲಿಟಿ ಇಲ್ಲಿಗೆ ಬಂದು ಹಿಂಗ್ ಹೋಗಿ ಹಿಂಗ್ ಬಂದಿದ್ರೆ ಅಕಸ್ಮಾತ್ ಇಲ್ಲ ಪಾಸಿಬಿಲಿಟಿ ಫಾಸ್ಟ್ ಹೋಗ್ಬೇಕಿತ್ತು. ಇದು ನನ್ನ ಒಂದು ಟ್ರೆಂಡಿಂಗ್ ಆಪರ್ಚುನಿಟಿ ಆಸ್ ಅ ಟ್ರೇಡರ್. ಬಟ್ ಇದನ್ನ ಬೀಟ್ ಮಾಡ್ಬಿಟ್ಟಿದ್ರೆ ಅಕಸ್ಮಾತ್ ನೋಡಿ, 4 ತಿಂಗಳುಗಳು, ಇದು ಏಪ್ರಿಲ್ 2 ಇದು, ಏಪ್ರಿಲ್ 2ಕ್ಕೆ ಬಂದು ಜಾಗ ಮುಟ್ಟಿದ್ದು ಮಾರ್ಕೆಟ್ ಬಿದ್ದ ಮೇಲೆ, ಏಪ್ರಿಲ್ 2ಕ್ಕೆ ಬಂದು ಮುಟ್ಟಿದೆ, ಆಮೇಲೆ ಇನ್ನೊಂದ್ಸರಿ ಮುಟ್ಟಿದೆ. ಸೊ 5 ಮಂತ್ಸ್ 5 ತಿಂಗಳುಗಳ ಕಾಲ ಈ ಒಂದು ಟ್ರೆಂಡ್ ಲೈನ್ ನ ಕಾಪಾಡಿರುವಂತಹ ಮಾರ್ಕೆಟ್ ಕಾಪಾಡಿದ್ದಾರೆ. ಇದನ್ನ ಚೆಕ್ ಮಾಡ್ಬೇಕು ನೀವು. ಅಕಸ್ಮಾತ್ ಇದ್ರ ಹೊರಗೆ ಬಂದ್ಬಿಟ್ಟಿದ್ರೆ ಮಾರ್ಕೆಟ್, ನನ್ನ ಪಾಸಿಬಿಲಿಟಿ ಏನು, ವೇವ್ ಅನಾಲಿಸಿಸ್ ಪ್ರಕಾರ ನನ್ನ ಪಾಸಿಬಿಲಿಟಿ ಏನು, ಡೈಲಿ ಚಾರ್ಟ್ ಅಲ್ಲಿ ಮರಿಬೇಡಿ, ಇಲ್ಲಿಂದ ಮಾರ್ಕೆಟ್ ಬಿದ್ದಿದೆ, ದೊಡ್ಡ ಫಾಲ್ ಆಗಿದೆ, ಕರೆಕ್ಟಿವ್ ಆಗಿ ಇಲ್ಲಿ ತನಕ ಬಂದಿದೆ ಈ ಪಾಯಿಂಟ್ ಅಲ್ಲಿ, ಇಲ್ಲೂ ಹೋಗಿ ಅಕಸ್ಮಾತ್ 0.618ಗೆ ಟಚ್ ಆಗ್ಬಿಟ್ಟಿದ್ರೆ ಇದೊಂದು ಗ್ರೇಟ್ ರಿವರ್ಸಲ್ ಪಾಯಿಂಟ್. ಇದು ಒಂದು ರಿವರ್ಸಲ್ ಪಾಯಿಂಟ್, ಇದನ್ನ ಬೀಟ್ ಮಾಡಿದ್ರೆ ನೆಕ್ಸ್ಟ್ ಪಾಯಿಂಟ್ ಇದು. ಸೊ ಇದನ್ನೇ ಇಲ್ಲಿಂದಾನೇ ರಿವರ್ಸಲ್ ಪಾಯಿಂಟ್ ಆಗಿ ನೋಡಿ, ಇಲ್ಲಿಂದಾನೇ ರಿವರ್ಸಲ್ ಆಗಿ ಇದ್ರ ಕೆಳಗೂ ಪ್ರೈಸ್ ಮಾಡ್ಬಿಟ್ರೆ ನನಗೆ ಏನ್ ಅರ್ಥ, ಇಲ್ಲಿಂದ ರಿವರ್ಸಲ್ಲೂ ಆಗಿದೆ, ರಿವರ್ಸಲ್ ಪಾಯಿಂಟ್ ಇಂದಾನೇ ರಿವರ್ಸಲ್ ಆಗಿದೆ. ಇಲ್ಲಿ 5 ತಿಂಗಳುಗಳ ಕಾಲ ಕಳೆದೆ ಅಂತ ಮಾರ್ಕೆಟ್ ಇಲ್ಲಿ ಕಳೆದೋಗಿ ಒಂದು ಪ್ರೈಸ್ ಮಾಡ್ಕೊಂಡ್ಬಿಟ್ರೆ ಅದರ ಅರ್ಥ ಏನು ವೇವ್ ಅನಾಲಿಸಿಸ್ ಪ್ರಕಾರ, ಆಯ್ತಾ. ಇದರ ವೇವ್ ಅನಾಲಿಸಿಸ್ ಪ್ರಕಾರ ಈ ಒಂದು ವೇವಿನ ABC ಕಂಟಿನ್ಯೂಯೇಷನ್ ನನಗೆ ಇಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಆಸ್ ಅ ಟ್ರೇಡರ್ ನನಗೆ ಈ ಜಾಗ ಮೋಸ್ಟ್ ಇಂಪಾರ್ಟೆಂಟ್. ಈ ಜಾಗ ನೋಡಿ, ಅಕಸ್ಮಾತ್ ಇಲ್ಲಿ ಹೋಗಿ ಇಲ್ಲಿ ಬಂದಿದ್ರೆ ಅಕಸ್ಮಾತ್ ಈ ಜಾಗ ನೋಡಿ, ಈ ಜಾಗದಲ್ಲಿ ನನಗೆ ಮಾರ್ಕೆಟ್ ಹಿಂಗ್ ಹೋದ್ರೂ ಟ್ರೆಂಡ್ ಆಪರ್ಚುನಿಟಿ, ಯಾಕಂದ್ರೆ ಪ್ರೀವಿಯಸ್ ಎಷ್ಟೋ ಟೈಮು ಟ್ರೆಂಡ್ ಆಗಿದೆ.
ಇದನ್ನ ಬ್ರೀಚ್ ಮಾಡಿದ್ರೆ 5 months ಇಂದ ಬ್ರೀಚ್ ಮಾಡಿದ ಜಾಗ ಬ್ರೀಚ್ ಮಾಡಿ ಪ್ರೈಸ್ ಆಕ್ಷನ್ ಆದ್ರೆ ಆಗಿದೆ, ಅವಾಗ ನನ್ನ ವೇವ್ ಅನಾಲಿಸಿಸ್ ಪ್ರಕಾರ ಟ್ರೆಂಡ್ ಇದರ ಕಂಟಿನ್ಯೂಷನ್ ಅಂತ ಅರ್ಥ. ಇದನ್ನ ಸ್ಟೇಜ್ 5 ಅಲ್ಲಿ ನೀವು ಕಲ್ತಿದ್ದೀರಾ. ಸ್ಟೇಜ್ 5 ಅಲ್ಲಿ ಇದು ಸ್ಟೇಜ್ 5 ನ ರೆಫರ್ ಮಾಡೋ ನಿಮಗೆ ಈ ತರ ಒಂದು ವ್ಯಾಲ್ಯೂ ಏನು ಈ ಜಾಗ ಎಲ್ಲೋ ಬಂದಿರ್ತಲ್ಲ ಈ ಪಾಯಿಂಟ್ ಅಲ್ಲಿ ಅದರ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಸೊ ನೀವೇನ್ ಚೆಕ್ ಮಾಡಿ ಫಸ್ಟ್ ಕ್ವಶನ್, ಇಲ್ಲಿಂದ ಜುಲೈ 24th ಇಂದ ಬೌನ್ಸ್ ಬ್ಯಾಕ್ ಆಯ್ತಾ ಮಾರ್ಕೆಟ್ ಎಂದಿನಂತೆ ಪ್ರತಿ ಸರಿ ಆದಂತೆ ಬೌನ್ಸ್ ಬ್ಯಾಕ್ ಆಗಿದೆಯಾ ಅಲ್ಲಿ ನೋಡಿ. ಆಗಿದ್ರೆ ಎಲ್ಲಿ ತನಕ ಹೋಗಿದೆಯಾ ನೋಡಿ. ನನ್ನ ರಿವರ್ಸಲ್ ಪಾಯಿಂಟ್ ಗಳು ಇದು. ಅಕಸ್ಮಾತ್ ಇಲ್ಲಿಂದ ರಿವರ್ಸಲ್ ತಗೊಂಡಿದ್ಯಾ ಬ್ರೀಚ್ ಮಾಡಿದ್ಯಾ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಜವಾಗ್ಲೂ ರಿವರ್ಸಲ್ ತಗೊಂಡ್ ಬಂದ್ರೆ ವಾಪಸ್ ಈ ಜಾಗದಲ್ಲಿ ಏನಾಯ್ತು ಚೆಕ್ ಮಾಡಿ. ಪ್ರತಿ ಸಲ ಟ್ರೆಂಡ್ ಆಗಿದೆ ಅನ್ಕೊಂಡ್ರೆ ಇಲ್ಲೂ ಟ್ರೆಂಡ್ ಆಯ್ತಾ ಅಥವಾ ಕರೆಕ್ಷನ್ ಆಯ್ತಾ, ಆಗಿ ಇದನ್ನ ಬೀಟ್ ಮಾಡ್ಬಿಟ್ಟಿದೆ ಚೆಕ್ ಮಾಡ್ಕೊಳ್ಳಿ. ಆಗಿದ್ದರೆ ಬ್ರೀಚ್ ಮಾಡಿಲ್ಲ ಅಂದ್ರುವೆ ಈ ಜಾಗದಲ್ಲೇ ಇದ್ರುವೆ ಮಾರ್ಕೆಟ್ ನ ನಿಮ್ಮ ಪಾಸಿಬಿಲಿಟಿ ಪ್ರತಿ ಸರಿ ಆದಂಗೆ ಒಂದು ಟ್ರೆಂಡ್ ಟ್ರೇಡಿಂಗ್ ಆಪರ್ಚುನಿಟಿ ಸಿಗತ್ತಾ ಅಥವಾ ಒಂದು ಟ್ರೆಂಡ್ ಟ್ರೇಡಿಂಗ್ ಆಪರ್ಚುನಿಟಿ ಡೌನ್ ಸೈಡ್ ಮಾಡಕ್ ಸಿಗತ್ತಾ ಅಂತ ಚೆಕ್ ಮಾಡ್ಕೋಬಹುದು ನೀವು. ಎರಡನೇದು ಇಂಪಾರ್ಟೆಂಟ್, ಆಸ್ ಅನ್ ಇನ್ವೆಸ್ಟರ್ ಈ ಒಂದು ಜಾಗದ ಕೆಳಗೆ ಪ್ರೈಸ್ ಆಕ್ಷನ್ ಮಾಡಿದರೆ ವೇವ್ ಅನಾಲಿಸಿಸ್ ಪ್ರಕಾರ ನಂಗೊಂದು ಇದರ ಕಂಟಿನ್ಯೂಷನ್ ನಂಗೆ ಟ್ರೇಡ್ ಮಾಡ್ಲಿಕ್ಕೆ ಸಿಗಬಹುದು. ಸೊ ಆ ರೀತಿ ಆದರೆ ನೀವು ನಿಮ್ಮ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಮಾಡಬೇಕಾ ಚೆಕ್ ಮಾಡ್ಕೊಳ್ಳಿ. ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಮಾಡಿರ್ತೀರಾ ಮತ್ತೆ ಮಾರ್ಕೆಟ್ ಇದ್ರೊಳಗೆ ಹೋಗ್ಬಿಟ್ರೆ ನೀವೇನ್ ಮಾಡ್ಬೇಕಾಗ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ತೆಗಿಬಹುದು. ಸೊ ಒಂದು ಡಿಸಿಷನ್ ಮೇಕಿಂಗ್ ಒಂದು ಪಾಸಿಬಿಲಿಟಿ ಅಥವಾ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಒಂದು ಅಪ್ಸೈಡ್ ಹುಡುಕೋವರಿಗೆ ಇದನ್ನ ಬ್ರೀಚ್ ಮಾಡಿದ್ರೆ ಓಕೆ, ನನಗೆ ಸ್ವಿಂಗ್ ಟ್ರೇಡಿಂಗ್ ಪ್ರಾಬಬ್ಲಿ ನನಗೆ ಕೆಲವು ಸ್ಟಾಕ್ ಸಿಗದೇ ಇರಬಹುದು, ಯಾಕಂದ್ರೆ ಮಾರ್ಕೆಟ್ ನ ಸೆಂಟಿಮೆಂಟ್ ನೆಗೆಟಿವ್ ಇರಬಹುದು, ಇದಕ್ಕೆಲ್ಲ ಪ್ರದರ್ಶನ ಮಾಡಿರುತ್ತೆ, ನೀವು ಆ ಕೆಲಸಗಳನ್ನ ಮಾಡದ್ ಬಿಡಬಹುದು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ರುಪಿ ಕಾಸ್ಟ್ ಆವರೇಜಿಂಗ್ ಮಾಡುವವರಿಗೆ ನಾನು ಸ್ವಲ್ಪ ರುಪಿ ಕಾಸ್ಟ್ ಆವರೇಜಿಂಗ್ ನ ಬೇಕಾದ್ರೆ ಒಂದು ಟ್ರೆಂಡ್ ಅಕಸ್ಮಾತ್ ಬ್ರೀಚ್ ಮಾಡಿದ್ರೆ ಕೆಳಗೆ ಹೋಗ್ಬೇಕು ಅಂತ ಮಾರ್ಕೆಟ್ ಇಂಡಿಕೇಶನ್ಸ್ ಕೊಟ್ರೆ ಸ್ಟೇಜ್ 5 ತಗೊಂಡಿರೋರು ಹೇಳ್ತಾರೆ ಕೊಟ್ಟರೆ ನಾನು ಯಾವ ಹಂತಗಳಲ್ಲಿ ನನ್ನ ಒಂದು ಇದನ್ನ ಏನು ರುಪಿ ಕಾಸ್ಟ್ ಆವರೇಜಿಂಗ್ ಮಾಡಬಹುದು ಅಂತ ನೀವು ಚೆಕ್ ಮಾಡಬಹುದು. ನೋಡಿ ಮಾರ್ಕೆಟ್ ನ ಈ ಒಂದು ವೇವ್ ಎಕ್ಸಾಕ್ಟ್ 0.618 ಹೋಗಿದೆ, ಪ್ಲಸ್ ಕರೆಕ್ಟಿವ್ ಆಗಿ ಮೇಲೆ ಹೋಗ್ತಾ ಇದೆ. ಟ್ರೆಂಡ್ ಆದ ಮೇಲೆ ಕರೆಕ್ಟ್ ಹೋಗ್ತಾ ಇದೆ ಮೇಲೆಗೆ. ನನ್ನ ರಿವರ್ಸಲ್ ಪಾಯಿಂಟ್ ಇದು, ನನ್ನ ಒಂದು ಸಪೋರ್ಟ್ ನನ್ನ ಸಪೋರ್ಟ್ ಇದು. ಸೊ ಈ ಜಾಗಗಳಲ್ಲಿ ಏನೇನಾಗಿದೆ ನೆಕ್ಸ್ಟ್ ನೋಡ್ಕೊಂಡ್ ಬನ್ನಿ. ನೀವೇನು ಮಾಡಬೇಕಾಗಿಲ್ಲ, ನಿಮ್ಮ ಚಾರ್ಟ್ ತೆಗೆದು ಡೈಲಿ ಚಾರ್ಟ್ ಹಾಕೊಂಡು ನಿಫ್ಟಿಯಲ್ಲಿ ಈ ಒಂದು ಪಾಯಿಂಟ್ಗೆ ಒಂದು ಟ್ರೆಂಡ್ ಲೈನ್ ಎಳೆದ್ರೆ ಇಲ್ಲಿಂದ ಇಳಿರಿ ಸಾಕು. ಇದು ಸ್ವಲ್ಪ ಈ ಜಾಗ ಬಂದು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಒಂದು ಜಾಗ ಬಂದು ನಿಂತ್ಕೊಂಡಿರುತ್ತೆ. ಸೊ ಈ ಎರಡು ಜಾಗ ನೀವು ಟ್ರೆಂಡ್ ಲೈನ್ ಹಾಕಿದರೆ ನಿಮ್ಗೆ ಈ ಲೈನ್ ಬಂದ್ಬಿಡುತ್ತೆ ಅಲ್ವಾ. ಈ ಟಾಪ್ ಇಂದ ಈ ಟಾಪಿಗೆ ಒಂದು ಫಿಬೊನಾಚಿ ಹೇಳಿದ್ರೆ ಈ 0.618 0.76 ಲೈನ್ ಬರುತ್ತೆ. ಸೊ ನೀವು ಏನ್ ಮಾಡ್ಬೇಕು, ಕರೆಂಟ್ ಲೈವ್ ಮಾರ್ಕೆಟ್ ಅಲ್ಲಿ ಈ ಜಾಗದಲ್ಲಿ ರಿವರ್ಸಲ್ ಕೊಟ್ಟಿದ್ಯಾ, ಮತ್ತೆ ಇದು ಟ್ರೆಂಡಿಂಗ್ ಆಗಿ ಹೋಗಿದ್ಯಾ ಅಥವಾ ಸ್ಲೋ ಆಗಿ ಹೋಗಿದ್ಯಾ ಇದು ಚೆಕ್ ಮಾಡ್ಬೇಕು. ಯಾಕಂದ್ರೆ ಇದು ಸಿ ವೇವ್ ಅನ್ನು ಕೊಡ್ತಿದ್ವಿ ನಾವು. ಇದನ್ನ ಎ ವೇವ್, ಇದನ್ನ ಬಿ ವೇವ್, ಇದನ್ನ ಸಿ ವೇವ್ ಅಂದ್ರೆ ಟ್ರೆಂಡಿಂಗ್ ಆಗಬೇಕು. ಸೊ ಹಾಗಾಗಿ ನನಗೆ ಈ ಜಾಗದಲ್ಲಿ ಏನಾದ್ರು ರಿವರ್ಸಲ್ ಕೊಟ್ಟಿದ್ಯಾ ಮಾರ್ಕೆಟ್ ಅಥವಾ ಈ ಜಾಗದಲ್ಲಿ ರಿವರ್ಸಲ್ ಕೊಟ್ಟಿದ್ಯಾ ಚೆಕ್ ಮಾಡ್ಕೊಳ್ಳಿ. ಇದು ನೋಡಿ, ನಾನು ಲೈವ್ ಜೊತೆ ತೋರಿಸ್ತಾ ಇಲ್ಲ, ಮಾರ್ಕೆಟ್ ಅಲ್ಲಿ ಆಗಿದೆ ಇವೆಲ್ಲ ಕೆಲಸಗಳು, ಬಟ್ ಅದೇ ಜಾಗದಲ್ಲಿ ಆಗಿದೆ ಅಂತ ನೀವು ಹೋಮ್ ವರ್ಕ್ ಮಾಡ್ಬೇಕು ಅಷ್ಟೇ, ತೋರ್ಸಕ್ ಆಗಲ್ಲ ಅದನ್ನ. ಸೊ ಈ ಜಾಗದಲ್ಲಿ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಆಗಿದ್ದರೆ ಮತ್ತೆ ಅಕಸ್ಮಾತ್ ಮಾರ್ಕೆಟ್ ಈ ಲೈನ್ಗಳನ್ನ ಮುಟ್ಟಿದ್ರೆ, ಎಲ್ಲಾದ್ರೂ ಒಂದ್ ಕಡೆ ಲೈನ್ ಮುಟ್ಟಿದ್ರೆ ಪ್ರತಿ ಸರಿನೂ ನಮ್ಗೆ ಇಲ್ಲಿ ಒಂದು ಕ್ವಿಕ್ ರಿವರ್ಸಲ್ ಆಗ್ತಾ ಇದೆ. ಇಲ್ಲೂ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಆಗಿದ್ದರೆ ಅಕಸ್ಮಾತ್ 3 ಸರಿ ರಿವರ್ಸಲ್ ಆಗಿದೆ ಅಂತ ಅರ್ಥ. ಈ ಜಾಗದಲ್ಲಿ ನನಗೆ ಕ್ವಿಕ್ ರಿವರ್ಸಲ್ ಆಗಿದ್ಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಆಗಿರ್ಲಿ ಆಗದೆ ಇರ್ಲಿ, ನನಗೆ ಆದ್ರೆ ಒಂದು ಟ್ರೆಂಡ್ ಟ್ರೇಡಿಂಗ್ ಆಪರ್ಚುನಿಟಿ. ಅಕಸ್ಮಾತ್ ಆದ್ರೆ ನಿಮಗೆ ಸ್ವಿಂಗ್ ಟ್ರೇಡರ್ಸ್ ಎಲ್ಲ ಮತ್ತೆ ಧುಮುಕ್ಬೋದು ಸ್ವಿಂಗ್ ಟ್ರೇಡಿಂಗ್ ಕೆಲಸಗಳು ಮಾಡಕ್ಕೆ. ಬಟ್ ಇದನ್ನ ಬ್ರೀಚ್ ಮಾಡಿದ್ರೆ 5 ತಿಂಗಳುಗಳು ಕಾಪಾಡ್ದಾಗ ಇದು ರಿವರ್ಸಲ್ ಪಾಯಿಂಟ್ ಇಂದಾನೇ ಬಂದು ಈ ಜಾಗನ ಬೀಟ್ ಮಾಡಿದಂದ್ರೆ ಅದರ ಅರ್ಥ ಏನು ಅಂತ ನೀವು ಈಗ ಯೋಚನೆ ಮಾಡಿಕೊಳ್ಳಬಹುದು. ಸೊ ಇದು ನಿಮಗೆ ನೋಡಿ, ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ನೀವು ನೋಡಬೇಕು, ಝೂಮ್ ಇನ್ ಮಾಡಿ ಅವರ್ಲಿ ಚಾರ್ಟ್ ಅಲ್ಲಿ ಈಗ ಅಕಸ್ಮಾತ್ ಹಿಂಗ್ ಬಂದಿದ್ರೆ ಈ ಜಾಗದಲ್ಲಿ ಅಥವಾ ಈ ಜಾಗದಲ್ಲಿ ಏನಾಗಿರ್ಬೋದು, ನಮ್ಮ ಒಂದು ಲಾಸ್ಟ್ 1 ಮಂತ್ ಏನಾಗಿರ್ಬೋದು ಪ್ರಾಬಬಿಲಿಟಿ ಇದನ್ನ ಬೀಟ್ ಮಾಡಿ ಕೆಳಗೆ ಹೋಗಿರ್ಬೋದು ಅಲ್ವಾ. ರಿಯಲ್ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಪ್ರಾಬಬಿಲಿಟಿ ಇಲ್ಲಿ ಬಂದು ನಿಂತ್ಕೊಂಡಿದೆ. ಜುಲೈ 24 ಹೊಟ್ಟೋಗೋಣ ವಾಪಸ್, 1 ತಿಂಗಳು ಹಿಂದಕ್ಕೆ ಹೋಗೋಣ. ಈಗ ನಾವು ಜುಲೈ 24 ಈ ಜಾಗಕ್ಕೆ ಹೋದ್ರೆ ನನ್ನ ಪಾಸಿಬಿಲಿಟೀಸ್ ಏನು? ನನ್ನ ಪಾಸಿಬಿಲಿಟಿ ಒಂದು ಕರೆಕ್ಷನ್, ಒಂದು ಕರೆಕ್ಟಿವ್ ಅಪ್ ಮೂವ್ ಅಥವಾ ಸೈಡ್ ಮೂವ್ ಅಂತ ಅನ್ಕೋಬಹುದು. ನನ್ನ ಪಾಸಿಬಿಲಿಟಿ ಒಂದು ಡೌನ್ವರ್ಡ್ ಮೂವ್ ಕಂಟಿನ್ಯೂಷನ್, ನನ್ನ ಪಾಸಿಬಿಲಿಟಿ ಒಂದು ಕ್ವಿಕ್ ರಿವರ್ಸಲ್. ಇದು ನನ್ನ ಇಷ್ಟು ಪಾಸಿಬಿಲಿಟಿ. ಓಕೆನಾ, ಇದಿಷ್ಟು ಪಾಸಿಬಿಲಿಟಿ ನಂತರ ಇದೆ. ಈ ಜಾಗ ಏನು, ಇದರ ಸಿಗ್ನಿಫಿಕೆನ್ಸ್ ಏನು? ಒಂದು ಬೌನ್ಸ್ ಬ್ಯಾಕ್ ಜಾಗ. ಸೊ ನನಗೆ ಪ್ರತಿ ಸರಿ ಇಲ್ಲಿ ಬೌನ್ಸ್ ಬ್ಯಾಕ್ 2 ಸರಿ ಬೌನ್ಸ್ ಬ್ಯಾಕ್ ಆಗಿದೆ. ನನ್ನ ಪ್ರಾಬಬಿಲಿಟಿ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋದು ಜಾಸ್ತಿ. ಅಷ್ಟು ಮಾತ್ರ ಒಂದು ಪ್ರೈಸ್ ಆಕ್ಷನ್ ಪ್ರಕಾರ ಅದನ್ನ ಹೇಳ್ಬೋದು. ವೇವ್ ಅನಾಲಿಸಿಸ್ ಪ್ರಕಾರ ಏನ್ ಹೇಳ್ಬೋದು, ಇದನ್ನ ಎ ಅಂತ ಮಾರ್ಕ್ ಮಾಡ್ಕೊಂಡೆ, ಇದು ಎಕ್ಸಾಕ್ಟ್ 0.618 ಅಂತ ಬಿ ಅಂತ ಮಾರ್ಕೊಂಡೆ, ಸ್ಲೋ ಆಗಿ ಬೇರೆ ಇದೆ. ಅಲ್ಲಿ ನಾನು ಸಿ ಅಂತ ಅನ್ಕೊಂಡೆ, ಸಿ ಅಲ್ಲಿ 1 2 3 4 ಇರುತ್ತೆ. ಸೊ ನಾವು 1 ಅನ್ಕೊಂಡೆ, ಇದು ಕೂಡ ಎ ಈಕ್ವಲ್ ಟು ಸಿ ಆಗಿದೆ, ಪ್ಲಸ್ ನನ್ನ 0.618 ಬಂದು ನಿಂತ್ಕೊಂಡಿದೆ. ಸೊ ಇದು ಕೂಡ ಒಂದು ಸೂಪರ್ ಡೂಪರ್ ನನ್ನ ಒಂದು ಪ್ರೈಸ್ ಆಕ್ಷನ್ ಪ್ರಕಾರ ರಿವರ್ಸಲ್ ಪಾಯಿಂಟ್,
ನನ್ನ ಒಂದು ವೇವ್ ಅನಾಲಿಸಿಸ್ ಪ್ರಕಾರ ರಿವರ್ಸಲ್ ಪಾಯಿಂಟ್. ಸೊ ನನ್ನ ಪ್ರಾಬಬಿಲಿಟಿ ಇದು ಅಥವಾ ಇದು ಕರೆಕ್ಟಿವ್ ವೇವ್, ಎರಡರಲ್ಲಿ ಒಂದು ಪ್ರಾಬಬಿಲಿಟಿ. ಈ ಪ್ರಾಬಬಿಲಿಟಿ ವೇವ್ ಅನಾಲಿಸಿಸ್ ಅಲ್ಲಿ ಹೆಚ್ಚು ಯಾಕೆ ಅಂತ ಹೇಳಿದ್ರೆ ನನಗೆ ಇದು ಸಿ ವೇವಿನ ಥರ್ಡ್ ವೇವ್. ಸೊ ಹಾಗಾಗಿ ಸಿ ವೇವ್ ಥರ್ಡ್ ವೇವ್ ಅಂದ್ರೆ ಇದರ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಅಲ್ವಾ. ಇದು ಜುಲೈ 24 ನೀವು ಕೂತ್ಕೊಂಡಿದ್ರೆ ನೀವು ಅನಲೈಸ್ ಮಾಡಬೇಕಾಗಿದ್ದು ಅಲ್ವಾ. ಸೊ ನನಗೆ ಅಕಸ್ಮಾತ್ ಇದು ಹೊರಟ್ರುವೆ ನನ್ನ ಮೇಜರ್ ರೆಸಿಸ್ಟೆನ್ಸ್ ಯಾವುದು, ಮೇಜರ್ ರೆಸಿಸ್ಟೆನ್ಸ್ ನನ್ನ 0.61 ಲೈನು 0.76 ಲೈನು. ಈ ಒಂದು ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿ ಟಚ್ ಮಾಡ್ತಾ ಫಸ್ಟ್ ಆಫ್ ಆಲ್ ಟಚ್ ಮಾಡಿದ್ರೆ ಫಾಸ್ಟ್ ಟಚ್ ಮಾಡ್ಬೇಕು, ಇದು ಫಾಸ್ಟ್ ಆಗಿ ಟಚ್ ಮಾಡಬೇಕು. ಟಚ್ ಮಾಡ್ತಾ ನಿಜವಾಗ್ಲೂ ಟಚ್ ಮಾಡಿ ಇಲ್ಲ ರಿವರ್ಸ್ ಅಲ್ಲಿ ತಗೊಂತಾ ನೋಡ್ಬೇಕು. ಇದೆಲ್ಲ ನಿಮ್ಮ ಇದು ತಗೊಂಡ್ರು ಎಲ್ಲಿ ತನಕ ಹೋಯ್ತು ನೋಡ್ಬೇಕು. ತಗೊಂಡಾಗ ನಿಮ್ಗೆ ಇಂಪಾರ್ಟೆಂಟ್ ಜಾಗಗಳು ಇದರ ಒಂದು ವೇವ್ ಕೊಂಡು ನೋಡ್ಬೇಕು. ಈಗ ನೀವು ಅನಲೈಸ್ ಮಾಡಕ್ಕೆ ಅವರ್ಲಿಯಲ್ಲಿ ಇದರ ಒಂದು ವೇವ್ 1 2 3 4 5 ಥರ್ಡ್ ವೇವ್ ಅಂದ್ರೆ 1 2 3 4 5 ಆಗಿದೆಯಾ, ಇದು ಫೋರ್ತ್ ವೇವ್ ಆಗಿದೆಯಾ, ಫೋರ್ತ್ ವೇವ್ ಆದ್ರೆ ಯಾವ ಜಾಗನ ಬ್ರೀಚ್ ಮಾಡಿದ್ರೆ ಫೋರ್ತ್ ವೇವ್ ನ ರೂಲ್ಸ್ ಗಳು ಹೋಯ್ತು ನೋಡ್ಕೋಬೇಕು. ಇದೆಲ್ಲ ನೋಡ್ಕೊಂಡಾಗ ನಿಮಗೆ ಈ ಒಂದು ಲೈನಿನ ಮಹತ್ವ ಗೊತ್ತಾಗುತ್ತೆ. ಮತ್ತೆ ಪ್ರೈಸ್ ಇವತ್ತು ಆಗಸ್ಟ್ 27 ಅಲ್ವಾ, ಇವತ್ತು ಆಗಸ್ಟ್ 27ಕ್ಕೆ ನಮ್ಮ ಮಾರ್ಕೆಟ್ ಎಲ್ಲಿದೆ ಅಂತ ನೋಡ್ಕೊಂಡ್ರೆ ನಿಮಗೆ ಒಂದು ಸಿಗ್ನಿಫಿಕೆನ್ಸ್ ಆಫ್ ಟುಡೇಸ್ ಪ್ರೈಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ ಅಗೇನ್ ನಾನ್ ನಿಮ್ಗೆ ಚಾರ್ಟ್ ತೋರಿಸೋ ಅವಶ್ಯಕತೆ ಇಲ್ಲ ಆಯ್ತಾ. ನೀವೆಲ್ಲ ನನ್ನ ಒಂದು ಸ್ಟೇಜ್ 1 2 3 4 5 ಎಕ್ಸ್ ಮತ್ತೆ ಏನಾದ್ರು ನೀವು ನೋಡಿದ್ರೆ ಕಲ್ತ್ಕೊಂಡಿದ್ರೆ ನನ್ನ ಯೂಟ್ಯೂಬ್ ನ ತುಂಬಾ ದಿನಗಳ ಕಾಲ ನೀವು ಫಾಲೋ ಮಾಡಿದ್ರೆ ನಾ ಏನ್ ಹೇಳ್ತಾ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆಯ್ತಾ. ಸೊ ಮಾರ್ಕೆಟ್ ನ ಡ್ಯಾನ್ಸ್, ಮಾರ್ಕೆಟ್ ನ ಡೈರೆಕ್ಷನ್ ಮಾತ್ರ ಅಲ್ಲ, ಯಾವ ಡೈರೆಕ್ಷನ್ ಮಾತ್ರ ಅಲ್ಲ, ಮಾರ್ಕೆಟ್ ಆ ಡೈರೆಕ್ಷನ್ ಅಲ್ಲಿ ಯಾವ ರೀತಿ ಹೋಗುತ್ತೆ ಅಂತ ನಾವು ಒಂದು ಫೋರ್ಕಾಸ್ಟ್ ಮಾಡಕ್ಕೆ ಒಂದು ಸಾಧ್ಯತೆ ವೇವ್ ಅನಾಲಿಸಿಸ್ ಅಲ್ಲಿ ಫಿಬೊನಾಚಿ ಸಾಧ್ಯ ಇದೆ. ಅದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಎಷ್ಟೊಂದು ಜನಕ್ಕೆ. ಸೊ ಅದನ್ನ ನೀವು ನೋಡ್ಕೋಬಹುದು. ಅದ್ ನೋಡ್ಕೊಂಡು ಇವತ್ತಿನ ಪ್ರೈಸ್ ಮಾರ್ಕೆಟ್, ಇವತ್ತಿನ ಒಂದು ಆಟ ಎಲ್ಲಿದೆ ನೋಡ್ಕೊಂಡ್ರೆ ನೀವು ಮಾರ್ಕೆಟ್ ಅನ್ನ ನೆಕ್ಸ್ಟ್ ಒಂದು ಮೂವ್ ಏನು ಅಂತ ನಿಮ್ಗೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಐ ಡೋಂಟ್ ನೋ ನಿಮ್ಗೆ ಇದು ಯೂಸ್ಫುಲ್ ಆಯ್ತೋ ಇಲ್ವೋ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇದು ನಿಮ್ಗೆ ಈ ತರ ಒಂದು ವಿಡಿಯೋ ಯೂಸ್ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹ್ಯಾವ್ ಅ ಗ್ರೇಟ್ ಡೇ. ಬೈ.